ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ಒಂದು ರಿಕ್ವೆಸ್ಟ್ ಬರ್ತಾಯಿತ್ತು ನಾರ್ಮಲ್ ಡೆಲಿವರಿ ಬಗ್ಗೆ. ಯಾವ್ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ ಅದು ನಿಮಗೆ ಗೊತ್ತಿದ್ದರೆ ಹೇಳಿ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ DMs ಬರ್ತಾಯಿತ್ತು. ಸೊ ಹಾಗಾಗಿ ಈ ವಿಡಿಯೋನ ಅಂದರೆ ನನಗೆ ಎಷ್ಟು ಮಾಹಿತಿ ಕೊಟ್ಟಿದೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಏನೇ ಹೇಳಿರೋ ಮಾಹಿತಿನ ನೀವು ಫಾಲೋ ಅಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ ಯಾರಿರ್ತಾರೆ ಅವ್ರ ಸಜೆಷನ್ನ ತಗೊಳ್ಳೋದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿಲ್ಲಿ ಬೇಸಿಕ್ಕಾಗಿ ಅಂದರೆ ಕಾಮನ್ನಾಗಿ ಏನೇನಿರುತ್ತೆ ಆ ಥರ ಟಿಪ್ಸ್ನ ಅಂದರೆ ಟಿಪ್ಸ್ ಅಂತ ಹೇಳೋದಕ್ಕಾಗಲ್ಲ, ಇದೊಂಥರ ಜನರಲ್ ನಾಲೆಡ್ಜ್ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಾಗಿ ನನಗೆ ಗೊತ್ತಿರೋಂಥ ನಾನು ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ಸ್ಟೆಪ್ ವೈಸ್. ಸೊ ವೆರಿ ಫಸ್ಟ್ಲಿ ನಾವು ಡಾಕ್ಟರ್ ನಮಗೆ ಯಾವತ್ತು ಡ್ಯೂ ಡೇಟ್ನ ಕೊಟ್ಟಿರ್ತಾರೆ. ಸೊ ಆ ಡ್ಯೂ ಡೇಟ್ವರೆಗೂ ನಾರ್ಮಲ್ ಡೆಲಿವರಿ ಆಗೋ ಹಾಗಿದ್ದರೆ ನಾರ್ಮಲಾಗಿ ನಮಗೆ ಪೇಯ್ನ್ ಸ್ಟಾರ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಡ್ಯೂ ಡೇಟ್ ಮುಗಿದ್ರೂ ಕೂಡ ಪೇಯ್ನ್ ಬಂದಿಲ್ಲ ಅಂತ ಹೇಳಿದ್ರೆ, ಅಥವಾ ಏನಾದರೂ ವಜೈನಲ್ ಡಿಸ್ಚಾರ್ಜ್ ಆಗ್ತಾಯಿದ್ರೆ, ಅಥವಾ ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಾಯಿದ್ರೆ, ಈ ಥರ ಏನಾದರೂ ಆದರೆ, ಅಥವಾ ವಾಟರ್ ಬ್ರೋಕ್ ಆಗಿದ್ದರೆ, ಈ ಥರ ಎಲ್ಲ ಆಗಿದ್ದರೆ ನೀವು ಇಮಿಡಿಯೇಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಫೋರ್ ದಟ್, ಸೊ ನಿಮಗೆ ಡ್ಯೂ ಡೇಟ್ಗಿಂತ ಮುಂಚೆನೇ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದೆ, ಅದು ಪೇಯ್ನ್ ಯಾವ್ಯಾವ ಥರ ಇರುತ್ತೆ ಅಂತ ಹೇಳೋದಾದರೆ, ಫೇಕ್ ಪೇಯ್ನ್ ಕೂಡ ಬರುತ್ತೆ. ಸೊ ಅಂದರೆ ಲೇಬರ್ ಪೇಯ್ನ್ ಆಗಿರೋದಿಲ್ಲ, ಬಟ್ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಸೊ ಡ್ಯೂ ಡೇಟ್ ಹತ್ರ ಬಂದಂಗೆ ಸೊ ಮಗು ಹೊರಗಡೆ ಬರೋದಕ್ಕೆ ತಯಾರಿ ಮಾಡ್ಕೊತಾ ಇರುತ್ತಲ್ವ ಒಳಗಡೆ. ಸೊ ಆ ಟೈಮಲ್ಲಿ ಪೇಯ್ನ್ ನ್ಯಾಚುರಲ್ಲಾಗಿ ಬಿಟ್ಟು ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಸೊಂಟ ನೋವು ಬರುತ್ತೆ, ಕೆಲವೊಬ್ಬರಿಗೆ ಕಾಲು ನೋವು, ತುಂಬ ಕಾಲು ನೋವು ಬರುತ್ತೆ. ಸೊ ನನಗೆ ನೋವು ಬರ್ತಿದ್ದು ಕಾಲಲ್ಲಿ ತುಂಬ ಪೇಯ್ನ್ ಬರ್ತಾಯಿತ್ತು. ಈ ಮೀನು ಕಂಡ ಅಂತ ಏನು ಹೇಳ್ತೀವಿ, ಅಂದರೆ ಮಂಡಿಗಿಂತ ಕೆಳಗಡೆ ಹಿಂದೆ ಮಾಂಸ ಇರುತ್ತಲ್ಲ, ಸೊ ಆ ಪಾರ್ಟಲ್ಲಿ ತುಂಬ ಪೇಯ್ನ್ ಬರ್ತಾಯಿತ್ತು. ಆ್ಯಂಡ್ ಇಮ್ಡಿ ಪೇಯ್ನ್ ಬರ್ತಾಯಿತ್ತು. ಸೊ ತುಂಬ ಹೊತ್ತು ಕೂರೋದಕ್ಕಾಗ್ತಿರ್ಲಿಲ್ಲ, ಸೊಂಟ ನೋವು ಬರೋದು, ಹೊಟ್ಟೆ ಬಿಗ್ದಂಗೆ ಅನಿಸುತ್ತೆ. ಅಂದರೆ ತುಂಬ ಈಗ ಸಾಫ್ಟಾಗಿ ನಾವು ನಾರ್ಮಲಾಗಿ ವಿತೌಟ್ ಪೇಯ್ನ್ ಇದ್ದಾಗ ನಾವು ಟಚ್ ಮಾಡಿದ್ರೆ ಸೊ ಸಾಫ್ಟ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಫೀಲ್ ಮಾಡಿ ನೋಡ್ಬೋದು ಡ್ಯೂ ಡೇಟ್ ಹತ್ರ ಬಂದಂಗೆ. ಸೊ ಆ ಥರ ಆಗಿದ್ದಿದ್ದು ನನಗೆ ಬರ್ತಾ ಅಂದರೆ ಡ್ಯೂ ಡೇಟ್ ಹತ್ರ ಬಂದಾಗ ಪೇಯ್ನ್ ಸ್ಟಾರ್ಟ್ ಆದಾಗ ಏನಾಗ್ತಿತ್ತು ಅಂತಂದರೆ ಬಿಗ್ದಂಗೆ ಒಂಥರ ಎಳ್ತಾ ಥರ ಪೇಯ್ನ್ ಬರ್ತಾಯಿತ್ತು. ಸೊ ಇಮಿಡಿಯೇಟ್ ನಾವು ಡಾಕ್ಟರ್ ಹತ್ರ ಹೋದಾಗ ಇಲ್ಲ, ಇದು ನಾರ್ಮಲ್ ಪೇಯ್ನ್ ಅಲ್ಲ, ಇದು ಅಂದರೆ ಡೆಲಿವರಿ ಪೇಯ್ನ್ ಅಲ್ಲ, ಸೊ ಇನ್ನೂ ಕೂಡ ಟೈಮ್ ಇದೆ ಅಂತ ಹೇಳಿ ವಾಪಸ್ ಕಳಿಸ್ತಾಯಿದ್ರು. ಸೊ ಅಂಥ ಟೈಮಲ್ಲಿ ಅಂದರೆ ಅದು ನಾರ್ಮಲ್ ಡೆಲಿವರಿ ಪೇಯ್ನ್ ಅಲ್ಲ ಅಂತ ಡಾಕ್ಟರ್ ಯಾವಾಗ ಸಜೆಸ್ಟ್ ಮಾಡ್ತಾರೆ ಆ ಟೈಮಲ್ಲಿ ಸ್ವಲ್ಪ ಸ್ನಾನ ಮಾಡಿದ್ರೆ ರಿಲೀಫ್ ಸಿಗುತ್ತೆ, ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ಸೊ ಇನ್ ಕೇಸ್ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಫಸ್ಟ್ ಮಾಡ್ತಿದ್ದೇನೆ ಹೋಗಿ ಸ್ನಾನ ಮಾಡ್ತಿದ್ದೆ. ಸೊ ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ 1-2 ಅವರ್ಸು ನಾವು ನಾರ್ಮಲಾಗಿ ಫೀಲ್ ಮಾಡ್ಬೋದು. ಸೊ ಯಾವುದೇ ಥರ ನಮಗೇನು ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ಓಕೆ, ನ್ಯಾಚುರಲಾಗಿ ನಾವು ವಾಕ್ ಮಾಡ್ಕೊಂಡೆಲ್ಲ ಇರ್ಬೋದು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ತುಂಬ ವಾಕ್ ಮಾಡಬೇಕು. ಅಂಥ ಟೈಮಲ್ಲಿ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂದರೂ ಕೂಡ ನಾವು ವಾಕ್ ಮಾಡೋದ್ರಿಂದ ಸೊ ಆ ಬೇಬಿ ಬರೋದಕ್ಕೆ ಏನು ಜಾಗ ಇರುತ್ತೆ ಅದು ಲೂಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಟೈಮಲ್ಲಿ ನಾವು ಎಷ್ಟು ವಾಕ್ ಮಾಡ್ತೀವಿ ಅಷ್ಟು ನಮ್ಮ ಬಾಡಿಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾವು ಪೇಯ್ನ್ ಹೀಲ್ ಮಾಡೋದಕ್ಕೆ ಸ್ವಲ್ಪ ಅದು ಕಡಿಮೆ ಮಾಡುತ್ತೆ. ಅಂದರೆ ತುಂಬ ಇವಾಗ ಒಂದು 100% ಪೇಯ್ನ್ ಬರ್ತಿದೆ ಅಂದರೆ ಸೊ ತುಂಬ ನೀವು ಚೆನ್ನಾಗಿ ವಾಕ್ ಮಾಡಿ, ನೀವು ಎಕ್ಸಸೈಸ್ ಮಾಡಿ ಈ ಥರ ಎಲ್ಲ ಮಾಡಿದಾಗ ಸೊ ಒಂದು ಅರೌಂಡ್ 5% ಆದರೂ ಕಡಿಮೆ ಆಗುತ್ತೆ. ತುಂಬ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಅದು ಆ ಪೇಯ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೇ ಗೊತ್ತು. ಸೊ ಅದು ನಾನು 1-2 ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಥಿಂಗ್ ಇನ್ನೊಂದು ಹೇಳ್ಬೇಕೇನಪ್ಪ ಅಂತಂದರೆ, ಈ ಥರ ಪೇಯ್ನ್ ಸ್ಟಾರ್ಟ್ ಆಗಿದೆ, ಸೊ ಇವಾಗ ನಮಗೆ ವಾಟರ್ ಬ್ರೋಕ್ ಆಯಿತು, ಇಲ್ಲ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ಇದು ನಾರ್ಮಲ್ ಡೆಲಿವರಿ ಇದೇನೆ ಪೇಯ್ನ್ ಅಂತ ಹೇಳಿದ್ರೆ ಅವರು ಡ್ಯೂ ಡೇಟ್ ಹತ್ರ ಆಗಿದೆ ಅಥವಾ ವಾಟರ್ ಬ್ರೇಕ್ ಆಗಿದೆ ಈ ಥರ ಎಲ್ಲ ಹೇಳಿದಾಗ ಅವರು ಚೆಕ್ ಮಾಡ್ತಾರೆ, ಅಂದರೆ ಒಂದ್ಸಲ ಎಕ್ಸಾಮಿನ್ ಮಾಡ್ತಾರೆ. ಸೊ ಅದು ಒಳಗಡೆ ಸರ್ವಿಕ್ಸು ಎಷ್ಟು ಸೆಂಟಿಮೀಟರ್ವರೆಗೂ ಡೈಲ್ಯೂಟ್ ಆಗಿದೆ ಅಂತೇಳಿ ಫಸ್ಟ್ ಚೆಕ್ ಮಾಡೋದೇ ಅದನ್ನು ಚೆಕ್ ಮಾಡ್ತಾರೆ. ಸೊ ಅದು 3 ಸೆಂಟಿಮೀಟರ್ ಒಳಗಡೆ ಏನಾದರೂ ಡೈಲ್ಯೂಟ್ ಆಗಿದ್ದರೆ ಅದು ನಾರ್ಮಲ್ ಡೆಲಿವರಿ ಪೇಯ್ನ್ ಆಗಿರೋದಿಲ್ಲ. ಸೊ ಅದಕ್ಕಿನ್ನೂ ಟೈಮ್ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಅದಕ್ಕೇನಾದರೂ ಟ್ರೀಟ್ಮೆಂಟ್ ಕೊಡೋ ಹಾಗಿದ್ರೆ ಅದೇ ಹೇಳಿಬಿಟ್ಟು ಮನೆಗೆ ವಾಪಸ್ ಕಳಿಸ್ತಾರೆ. ಇನ್ ಕೇಸ್ 3 ಸೆಂಟಿಮೀಟರ್ಗಿಂತ ಜಾಸ್ತಿ ಅಂದರೆ 3 to 10 ಸೆಂಟಿಮೀಟರ್ ಒಳಗಡೆ ಏನಾದರೂ ಅಂದರೆ ಅದು ಡೈಲ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲ್ ಡೆಲಿವರಿಗೆ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಂತ, ಬೇಬಿ ಆಲ್ರೆಡಿ ಹೆಡ್ ಫಿಕ್ಸ್ ಮಾಡೋದಕ್ಕೆ ಅಂದರೆ ಆಲ್ರೆಡಿ ಹೆಡ್ ಫಿಕ್ಸ್ ಆಗಿರುತ್ತೆ. ಸೊ ಅದು ಕೆಳಗಡೆ ಬರೋದಕ್ಕೆ ಅದು ಪುಷಪ್ ಮಾಡ್ತಾ ಇರುತ್ತೆ, ಅಥವಾ ಸರ್ವಿಕ್ಸ್ ಓಪನ್ ಆಗೋದಕ್ಕೆ ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅದು ಕನ್ಸಿಡರ್ ಮಾಡ್ಕೊತಾರೆ. ಸೊ ಇನ್ ಕೇಸ್ ಡ್ಯೂ ಡೇಟ್ ಕೂಡ ಮುಗಿದೋಗಿದೆ, ನಿಮಗೆ ಪೇಯ್ನ್ ಏನು ಬಂದೇ ಇಲ್ಲ, ಸೊ ಅಂಥ ಟೈಮಲ್ಲಿ ನಿಮಗೆ ಹೆಡ್ ಫಿಕ್ಸ್ ಎಲ್ಲ ಆಗಿದೆ ಬೇಬಿದು ಅಂತ ಹೇಳಿದಾಗ ಫಸ್ಟ್ ಅದನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂಡ್ಯೂಸ್ ಲೇಬರ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ಅವರೇನೇ ನ್ಯಾಚುರಲ್ ಪೇಯ್ನ್ ಬರಲಿಲ್ಲ ಅಂದರೆ ಪೇಯ್ನ್ ಬರುತ್ತಾರೆ, ಇಂಡ್ಯೂಸ್ ಲೇಬರ್ ಅಂತೇಳಿ ಅದು ಕನ್ಸಿಡರ್ ಮಾಡಿಬಿಟ್ಟು ಕೊಟ್ಟು ನೋಡ್ತಾರೆ ವೆಯ್ಟ್ ಮಾಡಿ. ಸೊ ಇದಕ್ಕೆ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ಸೊ ಓಕೆ, ನ್ಯಾಚುರಲಾಗೆ ಪೇಯ್ನ್ ಬಂತು ಅಂತಂದರೆ ಅದು ನಮ್ಮ ಗ್ರೇಟ್ನೆಸ್, ಅಂದರೆ ನಮ್ಗೆ ಅದು ತುಂಬ ಲಕ್ಕಿ ಅಂತಲೇ ಫೀಲ್ ಮಾಡ್ಬೋದು. ಆ ಟೈಮಲ್ಲಿ ನಮಗೆ ಅದು ಪೇಯ್ನ್ ಆಗುತ್ತೆ, ಬಟ್ ಲೈಫ್ ಲಾಂಗ್ ಅದು ನಮಗೆ ಯೂಸ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟು
ಆ ಥರ ಏನು ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಪೇಯ್ನ್ ಸ್ಟಾರ್ಟ್ ಆದಾಗ ನಮಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆದಷ್ಟು ನೀವು ಪಾಸಿಟಿವ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಹೆದರ್ಕೋಬಾರ್ದು. ನಾವು ಎಷ್ಟು ಪ್ಯಾನಿಕ್ ಆಗ್ತೀವಿ, ನೋವು ತಡೆಯೋಕ್ಕಾಗ್ತಾ ಇಲ್ಲ, ನೋವು ಜಾಸ್ತಿ ಆಗ್ತಿದೆ, ಅಥವಾ ಮಗುಗಿನ್ನೇನೋ ಆಗುತ್ತೆ, ಅಥವಾ ಇನ್ನೂ ಏನೋ ಇನ್ನೊಂದು ಮತ್ತೊಂದು ಈ ಥರ ನಾವೇನಾದರೂ ಪ್ಯಾನಿಕ್ ಆದ್ವಿ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಬಿ ಪಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಮಗು ಕೂಡ ಅದು ಎಫೆಕ್ಟ್ ಆಗುತ್ತೆ. ಸೊ ನಾವು ಎಷ್ಟು ಹ್ಯಾಪಿಯಾಗಿ ನಾವು ಎಂಜಾಯ್ ಮಾಡಿಕೊಂಡು ನಾವು ಫೀಲ್ನ ಅಕ್ಸೆಪ್ಟ್ ಮಾಡ್ಕೊತೀವಿ ಅಷ್ಟು ಬೇಗ ಮಗು ಆಚೆ ಬರುತ್ತೆ ಅಂತ ನನಗೆ ಪರ್ಸ್ನಲಿ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ತುಂಬ ಪ್ಯಾನಿಕ್ ಆಗಬಾರ್ದು, ತುಂಬ ಟೆನ್ಷನ್ ಆಗಬಾರ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನಮಗೆ ಎಮೋಷ್ನಲ್ ಆಗಿ ತುಂಬ ಸಪೋರ್ಟ್ ಮಾಡೋಂಥವ್ರು ಯಾರು ಇರ್ತಾರೆ ಅಂಥವ್ರ ಜೊತೆ ನಾವಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರು ನಮಗಿನ್ನೂ ಪ್ಯಾನಿಕ್ ಮಾಡಿ, ಈಗ ಇನ್ ಕೇಸ್ ನಾವು ಅಳ್ತಾ ಇದ್ದೀವಿ ಅಂದರೆ ಅವರು ನಮ್ಮ ಜೊತೆನೇ ಅಳ್ತಾ ಇರ್ತಾರೆ. ಸೊ ಅಂಥವ್ರ ಜೊತೆ ಇದ್ದಾಗ ನಾವು ಇನ್ನೂ ಪ್ಯಾನಿಕ್ ಆಗ್ತೀವಿ. ಸೊ ಓಕೆನಾ, ಅದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರು ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತು ನಿಮಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ, ಇಲ್ಲ ಏನಾಗಲ್ಲ ನೀನು ತಡ್ಕೋ, ಪುಷಪ್ ಮಾಡೋದಾಗಿರ್ಬೋದು, ಪಾಸಿಟಿವ್ ಟಾಕ್ಸ್ ಆಗಿರ್ಬೋದು, ಅಥವಾ ಅವರು ತುಂಬ ನಿಮಗೆ ಒಂದು ಸ್ಟ್ರಾಂಗ್ ಆಗಿ ನಿಮಗೇನೋ ಒಂದು ಪಾಸಿಟಿವ್ ವೈಬ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಅಂಥವ್ರ ಜೊತೆ ನೀವಿದ್ದರೆ ಆಗೋ ಪೇಯ್ನಲ್ಲಿ ನೀವು ಇನ್ನೂ 1-2% ಕಡಿಮೆ ಮಾಡ್ಕೋಬೋದು ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದು. ಆ್ಯಂಡ್ ಓಕೆನಾ, ಇಷ್ಟೆಲ್ಲ ಆಯಿತು. ಇವಾಗ ನಾರ್ಮಲ್ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ ನಿಮಗೆ ಇವಾಗ ಪೇಯ್ನ್ ಸ್ಟಾರ್ಟ್ ಆದಮೇಲೆ ಅದು 3 to 7 ಸೆಂಟಿಮೀಟರ್ಸ್ ಏನಿದೆ ಅದು ಆ ಟೈಮಲ್ಲಿ ಅಷ್ಟು ಪೇಯ್ನು ತುಂಬ ಇರೋದಿಲ್ಲ. ಅವಾಗ ಹೆಂಗೆ ಪೇಯ್ನ್ ಬರ್ತಾ ಇರುತ್ತೆ ಅಂದರೆ ಬಿಟ್ಟು ಬರುತ್ತೆ. 1 hourಗೆ 3 to 4 ಟೈಮ್ಸ್ ಬರುತ್ತೆ ಒಂದು ಸಲ. ಸೊ ಹಾಫ್ ಆನ್ ಅವರಿಗೆ ಒಂದು ಸಲ ಬರುತ್ತೆ, ಆಮೇಲೆ 15 ಮಿನಿಟ್ಸಿಗೆ ಒಂದು ಸಲ ಬರುತ್ತೆ. ಸೊ ಬಂದಿದ್ದು ತುಂಬ ಹೊತ್ತಿರಲ್ಲ, ಅಂದರೆ 1 to 1.5 minute ಇರುತ್ತೆ. ತುಂಬ ಹೆವಿ ಕ್ರಾಮ್ಸ್ ಬರುತ್ತೆ, ಹೊಟ್ಟೆ ಬಿಗಿದಂಗೆ ಅನಿಸುತ್ತೆ. ಅಂದರೆ ಹೆಂಗೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆ ತುಂಬ ಈ ಥರ ಹಿಂಗೆ ಟೈಟ್ ಆದಂಗೆ ಹಿಂಗೆ ಶ್ರಿಂಕ್ ಆದಂಗೆ ಅನಿಸುತ್ತೆ. ಈ ಥರ ಇದು ಗೊತ್ತಾಗುತ್ತೆ ಅನ್ಕೊತೀನಿ ಹೇಳೋದು. ಸೊ ಆ ಥರ ಟೈಟ್ ಆದಂಗೆ ಅನಿಸುತ್ತೆ, ಹೊಟ್ಟೆ ತುಂಬ ಬಿಗಿದಂಗೆ ಅನಿಸುತ್ತೆ. ಆ ಥರ ಫೀಲ್ ಆದಾಗ ಏನಾಗುತ್ತೆ, ಅದು 1ರಿಂದ 1.5 minute ಅಥವಾ 2 minute ಇರುತ್ತೆ. ಸೊ ಆ ಥರ ಇದ್ದಾಗ ಅದು ಮತ್ತೆ ಹೊರಟೋಗುತ್ತೆ. ಸೊ ಅಂದರೆ ಲಾಂಗ್ ವೇ ನಮಗೆ 12 to 18 hours ಏನು ಲೇಬರ್ ಪೇನ್ ಇರುತ್ತೆ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಅದು ಡಿಪೆಂಡ್ ಆನ್ ಎವರಿ ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳಿದ್ರೆ, ತುಂಬ ಟಾಲರೆನ್ಸ್ ಇರೋರಿಗೆ ಅಥವಾ ಬಾಡಿ ಬೇಗ ಅವರಿಗೆ ಲೂಸ್ ಆಗುತ್ತೆ, ಸರ್ವಿಕ್ಸ್ ಬೇಗ ಓಪನ್ ಆಗುತ್ತೆ ಅಂತ ಇರೋರಿಗೆ ಅವರಿಗೆ ಬೇಗನೆ ಆಗೋಗ್ಬಿಡುತ್ತೆ. ಸೊ ಇಲ್ಲ ತುಂಬ ಟೈಟ್ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬ ಅವರು ಬಾಡಿ ಸರ್ವಿಕ್ಸ್ ಎಲ್ಲ ತುಂಬ ಬೇಗ ಡೈಲ್ಯೂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ 12 to 18 hours ಇದು ತಗೋಬೋದು. ಆ್ಯಂಡ್ ಈ ಟೈಮಲ್ಲಿ ವಾಟರ್ ಬ್ರೋಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ವಾಟರ್ ಬ್ರೋಕ್ ಆಗಿಲ್ಲ ಇನ್ನು ಅಂತ ಹೇಳಿದ್ರೆ ಅವರೇ ಓಪನ್ ಮಾಡ್ತಾರೆ. ಸೊ ಅದು ವಾಟರ್ ಬ್ರೋಕ್ ಆಗೋ ಥರ ಮಾಡ್ತಾರೆ. ಆ್ಯಂಡ್ ಮೇಯ್ನು ಆ ವಾಟರ್ ಕಲರ್ ಏನಿದೆ ಅದನ್ನು ಅವರು ಚೆಕ್ ಮಾಡ್ತಾರೆ ಡಾಕ್ಟರ್ಸು. ಸೊ ಇನ್ ಕೇಸ್ ವಾಟರ್ ಏನಾದರೂ ಟ್ರಾನ್ಸ್ಪರೆಂಟ್ ಅಥವಾ ಪೇಲ್ ಯೆಲ್ಲೋ ಕಲರ್ ಆ ಥರ ನಾರ್ಮಲ್ ರೇಂಜ್ ಇದ್ದರೆ ಅದು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಓಕೆ, ಅದು ಡೆಲಿವರಿಗೆ ರೆಡಿ ಆಗಿದೆ ಅಂತ ಓಕೆ ಕನ್ಸಿಡರ್ ಮಾಡ್ತಾರೆ, ನಾರ್ಮಲ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಇನ್ ಕೇಸ್ ಅದೇನಾದ್ರೂ ವಾಟರ್ ಕಲರ್ ಬಂದು ಗ್ರೀನ್ ಅಥವಾ ಬ್ಲಾಕ್ ಈ ಥರ ಆಗಿದ್ದರೆ ಅದು ಮಗು ಒಳಗಡೆಗೆ ಪಿ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದೇನಾದರೂ ಇನ್ ಕೇಸ್ ಮಗುಗೆ ಒಂದೊಂದ್ಸಲ ಉಸಿರಾಡುತ್ತೆ ಒಳಗಡೆ ಅದು. ಸೊ ಇನ್ ಕೇಸ್ ಅದನ್ನೇನಾದರೂ ಅದು ಬ್ರೀತ್ ಮಾಡ್ತು ಅಂದರೆ ಲಂಗ್ಸಿಗೆಲ್ಲ ಹೋದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಆಫ್ಟರ್ ಡೆಲಿವರಿ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೊ ಮೇನ್ ಥಿಂಗ್ ಅವರು ವಾಟರ್ ಕಲರ್ನ ಚೆಕ್ ಮಾಡಿ ಅವರು ಇದು ನಾವು ಸಿ ಸೆಕ್ಷನ್ಗೆ ಹೋಗ್ಬೇಕಾ ಅಥವಾ ನಾರ್ಮಲ್ಲೇ ಮಾಡ್ಬೋದು ಅಂತೇಳಿ ಡಾಕ್ಟರ್ಸು ಡಿಸೈಡ್ ಮಾಡ್ಕೊತಾರೆ. ಸೊ ಡ್ರಾಪ್ ಬೈ ಡ್ರಾಪ್ ಹೋಗ್ತಾ ಇತ್ತು, ಅಂದರೆ ಒಂದೇ ಸಲ ಏನು ವಾಟರ್ ಬ್ರೋಕ್ ಆಗಿರಲಿಲ್ಲ. ಸೊ ಡ್ರಾಪ್ ಬೈ ಡ್ರಾಪ್ ಆಗ್ತಾ ಇತ್ತು, ಗೊತ್ತಾಗಿರಲಿಲ್ಲ ಅದು ಯಾವ ಥರ ಅಂತ ಹೇಳಿ. ಸೊ ನೆಕ್ಸ್ಟು ಚೆಕ್ ಮಾಡಿ ನೋಡಿದಾಗ ವಾಟರ್ ಕಂಪ್ಲೀಟಾಗಿ ಬ್ರೋಕ್ ಆಯಿತು. ನೆಕ್ಸ್ಟು ಪೇಯ್ನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಪೇಯ್ನ್ ಸ್ಟಾರ್ಟ್ ಆದಮೇಲೆ ಸರ್ವಿಕ್ಸ್ ಎಷ್ಟು ಸೆಂಟಿಮೀಟರ್ ಡೈಲ್ಯೂಟ್ ಆಗಿದೆ ಅನ್ನೋದನ್ನು ಮತ್ತೆ ಅಗೇನ್ ಅವ್ರು ಚೆಕ್ ಮಾಡ್ತಾನೆ ಇರ್ತಾರೆ. ಸೊ ನೆಕ್ಸ್ಟು ಅದು ಪೇಯ್ನ್ ಲೆವೆಲ್ಲು ಇವಾಗ ನಾನು ಹಾಫ್ ಆನ್ ಅವರ್ಗೆ ಒಂದ್ಸಲ 15 minutes ಒಂದ್ಸಲ ಅಂತ ಏನು ಹೇಳ್ತಾ ಇದ್ದೆ ಅದೇನಾಗುತ್ತೆ ಹೈಕ್ ಆಗುತ್ತೆ. ನೆಕ್ಸ್ಟ್ ಡೈಲ್ಯೂಟ್ ಆದಂಗೆ 3 minutes ಒಂದ್ಸಲ, 5 minutes ಒಂದ್ಸಲ ಅಥವಾ 2 minutes ಒಂದ್ಸಲ. ನೆಕ್ಸ್ಟು ಅದು ಇನ್ನೇನು ಮಗು ಆಚೆ ಬರೋಕ್ಕೆ ಫುಲ್ಲು ರೆಡಿ ಇದೆ ಅಂತ ಅಂದಾಗ ತುಂಬ ಬೇಗನೆ ಆಗಿಬಿಡುತ್ತೆ, ಅಂದರೆ ತುಂಬ ಜಾಸ್ತಿನೇ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಬ್ರೀದಿಂಗ್ ಎಕ್ಸಸೈಸ್ನ ಏನಾದರೂ ನಾವು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರೆ, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನಗೆ ಫಸ್ಟ್ ಡೆಲಿವರಿಯಲ್ಲಿ ಇದು ಗೊತ್ತಿರಲಿಲ್ಲ, ಬ್ರೀದಿಂಗ್ ಎಕ್ಸಸೈಸ್ ಇದೆ ಈ ಥರದ್ದೆಲ್ಲ ಮಾಡಬೇಕಂತ ಗೊತ್ತಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ನಾರ್ಮಲ್ ಡೆಲಿವರಿ ಬಗ್ಗೆ ಏನೇನು ಟಿಪ್ಸನ್ನ ನನಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಮತ್ತು ನನ್ನ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ನಾನು ತಿಳ್ಕೊಂಡಿದ್ದೆ. ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಈ ಸ್ಟೆಪ್ಪೇ ಇರುತ್ತೆ. ಸೊ ಈ ಥರ ನಾವು ರೆಡಿ ಇರಬೇಕು, ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಸೊ ಫಿಸಿಕಲಿ ನಾವು ಸಪೋರ್ಟ್ ಆದೇ ಆಗುತ್ತೆ ಆಟೋಮೆಟಿಕ್ಕಾಗಿ ಬಾಡಿ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಗು ಹೆಡ್ ಬಂದು 11.5 centimeter ನಾರ್ಮಲ್ ರೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮದು 10 centimeterವರೆಗೂ ಡೈಲ್ಯೂಟ್ ಆಗುತ್ತೆ. ಸೊ ನನಗೆ ತುಂಬ ಪೇಯ್ನ್ ಜಾಸ್ತಿ ಆಯಿತು. ಸೊ ಅಂಥ ಟೈಮಲ್ಲಿ ಮಗುದು ಹೆಡ್ ಕೂಡ ತುಂಬಾ ದಪ್ಪ ಇತ್ತು, ಮಗು ವೆಯ್ಟ್ ಕೂಡ ತುಂಬ ಅಂದರೆ 3.5 kgs ಇತ್ತು. ಸೊ ಹಾಗಾಗಿ ತುಂಬಾ ಕಷ್ಟ ಆಯಿತು. ಅದು 3 centimeterವರೆಗೂ ಡೈಲ್ಯೂಟ್ ಆಯಿತು, 10 centimeterವರೆಗೂ ಡೈಲ್ಯೂಟ್ ಆಯಿತು. ಸೊ ಅದಾದಮೇಲೆ ಬೇಬಿ ಹೊರಗೆ ಬರೋದಕ್ಕೆ 11.5 centimeter ಅದ್ರ ಮೇಲೆ ಕೂಡ ಇರ್ಬೋದು, ಅಥವಾ ಮಿನಿಮಮ್ ನಾರ್ಮಲ್ ರೇಂಜು ಅಷ್ಟಿರುತ್ತೆ ಅಂತ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಸ್ಕಿನ್ನು ಕ್ರ್ಯಾಕ್ ಆಗಿ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ
ಯಾವ ಕಡೆ ಅಂದರೆ ಆ ಕಡೆ ಸುಮ್ಮನೆ ಈ ಥರ ಹಿಂಗೆಲ್ಲ ಕ್ರ್ಯಾಕ್ಸ್ ಥರ ಸ್ಕಿನ್ನು ಟೇರ್ ಆಗೋದು, ಅಂದರೆ ಟೇರ್ ಆಗೋ ಥರ ಆಗುತ್ತೆ. ಸೊ ಅದನ್ನು ಅವರು ಕಂಟ್ರೋಲ್ ಮಾಡಬೇಕಂತಂದರೆ ಆವಾಗ ಮತ್ತೆ ಅದನ್ನು ಸ್ಟಿಚ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ಅದು ಹೀಲಿಂಗ್ ಪ್ರೊಸೆಸ್ ಕೂಡ ಲೇಟ್ ಆಗುತ್ತೆ, ಪೇಯ್ನ್ ಕೂಡ ಜಾಸ್ತಿ ಇರುತ್ತೆ, ಬ್ಲೀಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಎಪಿಸೋಟಮಿ ಸ್ಟಿಚ್ ಅಂತ ಹೇಳಿ ಮಾಡ್ತಾರೆ. ಸೊ ಅದು 4 to 5 ಸ್ಟಿಚಸ್ ಹಾಕಿದ್ರೆ ಅದು ಹೀಲ್ ಆಗುತ್ತೆ. ಆ್ಯಂಡ್ ಅದು ಹೀಲ್ ಆಗೋದಕ್ಕೆ ಕೆಲವರಿಗೆ 15 ಡೇಸಲ್ಲೆಲ್ಲ ಬೇಗ ಹೀಲ್ ಆಗಿಬಿಡುತ್ತೆ, ಏನು ವಿತೌಟ್ ಪೇಯ್ನ್ ಇಲ್ದಂಗೆ. ಸೊ ಕೆಲವ್ರಿಗೆ ಏನಾಗುತ್ತೆ ಅದು ತುಂಬ ಟೈಮ್ ತೊಗೊಂಡುತ್ತೆ. ಈಗ ನನಗೆ ಆಲ್ಮೋಸ್ಟ್ ಫಸ್ಟ್ ಡೆಲಿವರಿಯಲ್ಲಿ 1.5 month ಟೈಮ್ ತೊಗೊಂಡಿತ್ತು. ಸೊ ತುಂಬಾ ಪೇಯ್ನ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಡೆಲಿವರಿಯಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲ ಯಾವ್ಯಾವ ಥರ ಹೀಲ್ ಮಾಡ್ಕೋಬೇಕು ಟಿಪ್ಸ್ ಎಲ್ಲ ಗೊತ್ತಾಗಿದ್ದರಿಂದ ಸೊ 20 ಡೇಸ್ಗೆಲ್ಲ ಹೀಲ್ ಆಯಿತು ಆ್ಯಂಡ್ ಬೇಗ ಹುಷಾರಾಯಿತು ಕೂಡ. ಸೊ ಆ ಟೈಮಲ್ಲಿ ಆ ಪೇಯ್ನ ನಾವು ಹೀಲ್ ಮಾಡಿಕೊಂಡ್ರೆ, ಅಂದರೆ ಈ ನಾರ್ಮಲ್ ಡೆಲಿವರಿ ಏನು ಪೇಯ್ನ್ ಇರುತ್ತೆ ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಜಸ್ಟ್ ಏನಂತ ಹೇಳ್ಬೋದು, ಒಂದು ಸ್ಕಿನ್ ಕಟ್ ಮಾಡೋದು ಪೇಯ್ನ್, ಅದು ಅದ್ರ ಮುಂದೆ ಮ್ಯಾಟರೇ ಅಲ್ಲ ಅದು. ಸೊ ಗೊತ್ತಾಗೋದು ಇಲ್ಲ ಆ ಪೇಯ್ನಲ್ಲಿ, ಆ ಟೈಮಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ಮಾತ್ರ ಓಕೆ ಫೀಲ್ ಆಗುತ್ತೆ, ಅವರು ಟೇರ್ ಮಾಡಿದ್ದು ಅಥವಾ ಸಿಸರಲ್ಲಿ ಕಟ್ ಮಾಡಿದ್ದು ಗೊತ್ತಾಗುತ್ತೆ. ಸೊ ಈ ಸ್ಟೆಪ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು, ನೀವು ಆ್ಯಕ್ಟಿವ್ ಆಗಿದ್ದು ನೀವು ಕಾನ್ಷಿಯಸ್ ಆಗಿರಬೇಕು ಆ್ಯಂಡ್ ಪಾಸಿಟಿವ್ ಆಗಿರಬೇಕು. ನೆಕ್ಸ್ಟ್ ಪ್ರೊಸೀಜರ್ ನೀವು ತಿಳ್ಕೊಂಡಿದ್ರೆ ಓಕೆ ನೆಕ್ಸ್ಟ್ ಇದಾಯಿತು ಓಕೆ ಇದೆಲ್ಲ ಮುಗೀತಲ್ವ, ನೆಕ್ಸ್ಟು ಲೇಬರ್ ಪ್ರೊಸೀಜರೇ ಮುಗೀತು, ಸೊ ಮುಗೀತಪ್ಪ ಇನ್ಮೇಲೆ ನನ್ನ ಪೇಯ್ನ್ ಮುಗೀತು. ಈ ಥರ ನಾವು ಕಾನ್ಫಿಡೆಂಟಾಗಿ ಪಾಸಿಟಿವ್ ಆಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಯಾನಿಕ್ ಆಗೋದಿಲ್ಲ. ಅಂದರೆ ಇನ್ನೂ ಎಷ್ಟೊತ್ತು ಪ್ರೊಸೀಜರ್ ನಡೆಯುತ್ತೋ, ಇನ್ನೂ ಎಷ್ಟು ಪೇಯ್ನ್ ತಿನ್ನಬೇಕು, ಇನ್ನೂ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಈ ಥರದ್ದೆಲ್ಲ ಬ್ಯಾಡ್ ಥಾಟ್ಸು ಬರ್ತಾ ಹೋಗುತ್ತೆ ಮೈಂಡಲ್ಲಿ. ಸೊ ಹಾಗಾಗಿ ಇದನ್ನು ನಾವು ಕನ್ಫರ್ಮ್ ಆಗಿ ನಾವು ಎಲ್ಲ ತಿಳ್ಕೊಂಡಿದ್ರೆ, ಸೊ ಇದನ್ನು ಡಾಕ್ಟರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಸ್ಪೆಷಲಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಾವು ಲೇಬರ್ ವಾರ್ಡ್ಗೆ ಹೋಗೋಕ್ಕೂ ಮುಂಚೆ ಯಾವ್ಯಾವ ಪ್ರೊಸೀಜರ್ ನಡೆಯುತ್ತೆ ಅಂತ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಆಗಿದ್ದು ನೀವು ಪಾಸಿಟಿವ್ ಆಗಿರ್ತೀವಿ, ಧೈರ್ಯವಾಗಿರ್ತೀವಿ ಅನ್ನೋದಾದರೆ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿ ಹೇಳ್ತಾರೆ. ಸೊ ಇದನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಖುದ್ದಾಗಿ ನೀವು ಮಾತಾಡಿ ತಿಳ್ಕೊಬೋದು. ಮೇಡಮ್ ಅಂದರೆ ನಾರ್ಮಲ್ಗೆ ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಸೊ ಎಡ್ ಫಿಕ್ಸ್ ಆಗಿದೆ ಅನ್ನೋದಾದರೆ ಆ್ಯಂಡ್ ಎಲ್ಲ ಓಕೆ ಚೆನ್ನಾಗಿದೆ, ಏನು ಬೇಬಿ ಹೆಲ್ತ್ ಆಗಿರ್ಬೋದು, ಬೇಬಿ ಹಾರ್ಟ್ ರೇಟ್ ಆಗಿರ್ಬೋದು, ಪೇಯ್ನ್ ಬರೋ ಟೈಮಲ್ಲಿ ಹಾರ್ಟ್ ರೇಟ್ ಏನಾದರೂ ವೇರಿಯೇಷನ್ಸ್ ಆದರೆ ಸೆಕ್ಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟು ಈ ಥರದ್ದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಇಂಥ ಟೈಮಲ್ಲಿ ನಾವು ಸೆಕ್ಷನ್ ಆದರೆ ಯಾವ ಥರ ಆಗುತ್ತೆ, ಸೊ ನಾರ್ಮಲ್ ಆದರೆ ಯಾವ ಥರ ಆಗುತ್ತೆ, ನಾವು ಯಾವ ಥರ ರೆಡಿ ಇರಬೇಕು. ಸೊ ಈ ಥರದ್ದೆಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅವ್ರ ಹತ್ರ ಡಾಕ್ಟರ್ ತಿಳ್ಕೊಂಡು ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಆಗಿದ್ದರೆ ಸೊ ಯಾವುದೇ ಥರದ ಡೌಟ್ಸ್ ಇರೋದಿಲ್ಲ ಆ್ಯಂಡ್ ಪ್ಯಾನಿಕ್ ಆಗೋವಂಥ ಚಾನ್ಸಸ್ ಬರೋದಿಲ್ಲ. ಸೊ BP ಕೂಡ ನಾವು ನಾರ್ಮಲಾಗಿ ಇಟ್ಕೋಬಹುದು. ಸೊ ಯಾರಿಗೆಲ್ಲ ಪ್ರೆಗ್ನೆನ್ಸಿಲಿ BP ಇರುತ್ತೆ ಸೊ ಅಂಥವ್ರು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ, ಪೇಯ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿ ತುಂಬ ಪ್ಯಾನಿಕ್ ಆಗ್ತಾರೆ. ಸೊ ಇವನ್ ನಾವು ಮೈಂಡಲ್ಲಿ ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಆ ಪೇಯ್ನ್ ಹೀಲ್ ಮಾಡೋ ಕೆಪಾಸಿಟಿ ಕೂಡ ನಮಗೆ ಅಷ್ಟೇ ಇರುತ್ತೆ. ನಾವು ಸಣ್ಣನೇ ಇರ್ಬೋದು ಅಥವಾ ದಪ್ಪನೇ ಇರ್ಬೋದು, ಇಟ್ ಡಸಂಟ್ ಮ್ಯಾಟರ್. ನಮ್ಮ ಮೆಂಟಲಿ ಸ್ಟ್ರೆಸ್ ಆದರೆ, ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಇಲ್ಲ, ವೀಕ್ ಆಗಿದ್ದೀವಿ, ತುಂಬ ಪ್ಯಾನಿಕ್ ಆಗಿದ್ದೀವಿ ಅಂತಂದರೆ ನೀವು ಎಷ್ಟೇ ದಪ್ಪ ಇರಿ, ಎಷ್ಟೇ ಸ್ಟ್ರಾಂಗ್ ಆಗಿರಿ, ನೀವು ಆ ಸೆಕೆಂಡಲ್ಲೇ ನೀವು ಕುಸ್ತೋಗ್ತೀರಾ. ಅಂತಂದರೆ ಆ ಪೇಯ್ನನ್ನು ತಡ್ಕೊಳೋ ಕೆಪಾಸಿಟಿ ಇಲ್ಲ ಅಂತಂದರೆ ಪ್ಯಾನಿಕ್ಕಿಗೆ ಅರ್ಧ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಂದರೆ ಪ್ಯಾನಿಕ್ಕಿಂದನೇ ಅರ್ಧ ಪೇಯ್ನ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ನನಗೆ ತಡ್ಕೊಳಕ್ಕೆ ಆಗದೆ ಇರೋಷ್ಟು ರೇಂಜಲ್ಲಿ ಪೇಯ್ನ್ ಬರ್ತಿದೆಯಾ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಸೊ ನಮಗೆ ನಾವೇ ಅನ್ಕೋಬೇಕು ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ, ಪೇಯ್ನ್ ಮುಂದೆ ನಮ್ಗೆ ಏನೂ ಅಲ್ಲ ಅಂತ. ಇದೊಂದು ವಿಷಯನ ನಾವು ಮೈಂಡಲ್ಲಿ ಯಾವಾಗಲೂ ನಮ್ಗೆ ಯಾವುದೇ ಪೇಯ್ನ್ ಬರಲಿ, ನನ್ನ ಮುಂದೆ ಇದು ಯಾವ ಪೇಯ್ನು ಅಲ್ಲ ಅನ್ನೋದನ್ನು ನಾವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸೊ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನನ್ನ ಡೆಲಿವರಿ ಟೈಮಲ್ಲಿ ಕೂಡ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಏನು ಬಿಂದು ಎಷ್ಟು ಸ್ಟ್ರಾಂಗ್ ಇದೆಯಾ ನೀನು, ಸಣ್ಣ ಇರೋದೆಲ್ಲ ಮ್ಯಾಟರ್ ಅಲ್ಲ, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ಅನ್ನೋದು ನಿನಗೆ ಗೊತ್ತಾದರೆ ಸೊ ನಿನಗೆ ಇದೆಲ್ಲ ಒಂದು ಡಸಂಟ್ ಮ್ಯಾಟರ್ ಅಂತ ಹೇಳಿದ್ರು. ಸೊ ಅವರು ನನ್ನನ್ನು ಹುರಿದುಂಬಿಸೋದಕ್ಕೆ ಹೇಳಿದ್ರ ಅಥವಾ ನ್ಯಾಚುರಲ್ಲಾಗಿ ನನಗೆ ಅದು ಶಕ್ತಿ ಇದೆಯಾ ಅದು ನನಗೆ ಗೊತ್ತಿಲ್ಲ. ಸೊ ಇವನ್ ತುಂಬ ಜನ ಹೇಳ್ಬೋದು, ನೀನು ತುಂಬ ನೋಡೋದಕ್ಕೆ ಸಣ್ಣ ಇದೆಯಾ, ನಿನಗೇನು ಶಕ್ತಿ ಇದೆ, ನೀನು ತುಂಬ ವೀಕು. ಇನ್ನೊಂದು ವಿಷಯ ಗೊತ್ತಾ, ತುಂಬ ಯಾರು ಸಣ್ಣ ಇರ್ತಾರೆ ಅವರೇ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಇದು ನನ್ನಲ್ಲಿ ಪ್ರೂಫ್ ಆಗಿದೆ. ಅಂದರೆ ತುಂಬ ಈಗ ನನ್ನ ಜೊತೆಯಲ್ಲಿ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ನೋಡಿದ್ದೀನಿ, ಅವರು ಹೆಲ್ದಿಯಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ, ದಪ್ಪನೇ ಇರ್ತಾರೆ, ಆ್ಯಕ್ಚುಲಿ ಚಬ್ಬಿಯಾಗೇ ಇರ್ತಾರೆ ಆ್ಯಂಡ್ ಹೆಲ್ತಿಯಾಗಿರ್ತಾರೆ. ಅವರಿಗೆ ಯಾವಾಗಲೂ ಕೆಮ್ಮು, ನೆಗಡೆ, ಜ್ವರ ಅಂಥದ್ದೇನೂ ಇರಲ್ಲ. ಥ್ರೂ ಔಟ್ ಪ್ರೆಗ್ನೆನ್ಸಿ ನಾನು ಬರೀ ಹಾಸ್ಪಿಟಲಲ್ಲಿ ಇದ್ದಿದ್ದೇ ಆಗಿತ್ತು. ಅಂತಂದರೆ ಹೊಟ್ಟೆ ನೋವು ಬರ್ತಾಯಿತ್ತು, ಸೊಂಟ ನೋವು ಬರ್ತಾಯಿತ್ತು, ಟಾಲ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಯಾವಾಗಲೂ ಡಿಸಿನೆಸ್ ಇರ್ತಿತ್ತು, ಮಾರ್ನಿಂಗ್ ಸಿಕ್ನೆಸ್ ಇರ್ತಿತ್ತು, ವಾಮಿಟಿಂಗ್ ಇರ್ತಿತ್ತು, ನಾಸಿಯ ಇಂಥದ್ದಿಲ್ಲ ಅನ್ನಂಗಿಲ್ಲ. ಅಂದರೆ ಕೆಮ್ಮಾಗಿ ಒಂದ್ಸಲ ಅಡ್ಮಿಟ್ ಆಗಿದ್ದು ಕೂಡ ಇದೆ. ಸೊ 1 ತಿಂದರೆ ಕಡಿಮೆ, 2 ತಿಂದರೆ ಹೆಚ್ಚು, ಈ ಥರ ಫಿಸಿಕಲ್ ಕಂಡೀಷನ್ ಇಟ್ಕೊಂಡ್ರು ಕೂಡ ನನಗೆ ಡಾಕ್ಟರ ಮಾತು ಹೇಳಿದ್ದಾರೆ ಅಂದಾಗ ಸೊ ಪರ್ಸ್ನಲಿ ನನಗೇನೋ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತ ಬಂತು. ಸೊ ನನಗೂ ಏನೋ ಒಂದು ಶಕ್ತಿ ಇದೆ, ಸೊ ನನಗೆ ಅದನ್ನು ಕೆಪಾಸಿಟಿ ಇದೆ, ನಾನು ಹೀಲ್ ಮಾಡ್ಕೊಬೋದು. ಆ್ಯಂಡ್ ಯಾರೆಲ್ಲ ನನ್ನ ಮುಂದೆ ಆಡ್ಕೊಂಡು ನಗ್ತಿದ್ದಾರೆ, ಇವಳಿಗೆ ಆಗಲ್ಲ ಬಿಡು, ಇವಳಿಗೆ 100% C-section ಅಂತಾರೆ, ಅವ್ರ ಮುಂದೆ ಚಾಲೆಂಜಿಂಗಾಗಿ ನಾನು ನಿಂತ್ಕೋಬೇಕು, ನಾನು ನಾರ್ಮಲ್ಲೇ ಆಗಬೇಕು ಅಂತ ಇದು ನನ್ನ ಮೈಂಡಲ್ಲಿ ಬಂತು. ಯಾಕೆ ಬಂತು ಗೊತ್ತಿಲ್ಲ, ಇದುವರೆಗೂ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ.
ಆ್ಯಂಡ್ ದೇವ್ರ ಬ್ಲೆಸ್ಸಿಂಗ್ಸ್ ಏನೋ ಗೊತ್ತಿಲ್ಲ. ಸೊ ನಾನು ಆಸೆ ಪಟ್ಟಂಗೆ ನನಗೆ ನಾರ್ಮಲ್ಲೇ ಆಯಿತು ಆ್ಯಂಡ್ ಹೆಲ್ದಿ ಬೇಬೀಸ್ ಕೂಡ ಆಯಿತು. ಸೊ ಏನು ಪ್ರಾಬ್ಲಮ್ ಇಲ್ದಂಗೆ ಓಕೆ ಇಷ್ಟೆಲ್ಲ ಮುಗಿತಾ. ನಾನು ಪರ್ಸ್ನಲ್ಲಾಗಿ ಇದನ್ನು ಡೆಲಿವರಿ ಪ್ರೊಸೀಜರ್ಸ್ ಏನೇನಿದೆ ಅದನ್ನೆಲ್ಲ ಮುಗಿಸಿದಾದ್ಮೇಲೆ ಮಗು ಆಚೆ ಬಂದಿದ್ದಂಗೆ ಅದು ಎಪಿಸೋಟಮಿ ಸ್ಟಿಚಸ್ ಅಂತ ಏನು ಹಾಕ್ತಾರೆ, ಅದು 4 to 5 ಸ್ಟಿಚಸ್ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟು ಪ್ಲೆಸೆಂಟನ್ನು ತೆಗಿತಾರೆ. ಪ್ಲೆಸೆಂಟ ತೆಗೆದಾದ್ಮೇಲೆ ಇದು ಸ್ಟಿಚಸ್ ಎಲ್ಲ ಏನು ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿತೈತೆ. ಬೇಬಿದು ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡಿ ಅದನ್ನು ಬೇಬಿನ ಪೀಡಿಯಾಟ್ರಿಕ್ಸಿಗೆ ಅಂದರೆ ಪೀಡಿಯಾಟ್ರಿಷಿಯನ್ಗೆ ಕೊಡ್ತಾರೆ, ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ವಿತಿನ್ ಹಾಫ್ ಆನ್ ಅವರ್ ಟು 1 hour ಒಳಗಡೆ ನಾವು ಫಸ್ಟ್ ಬೇಬಿಗೆ ನಾವು ಫೀಡ್ ಮಾಡಬೇಕಾಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಫಸ್ಟು ನಾವು 1 hour ಒಳಗಡೆ ನಾವು ಬೇಬಿಗೆ ಫೀಡ್ ಮಾಡ್ತೀವಿ ಅಂತ ಅಂದರೆ ಅದು ತುಂಬಾ ನ್ಯೂಟ್ರಿಷಿಯಸ್ ಇರೋವಂಥ ಮಿಲ್ಕ್ ಆಗಿರುತ್ತೆ. ಅದರಲ್ಲಿ ತುಂಬ ಉತ್ತಮ ಅಂಶಗಳಿರ್ತವೆ. ಅದು ಎಷ್ಟು ಬೇಬಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಥ್ರೂ ಔಟ್ ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ 9 months ಬೇಬಿಗೆ ಏನು ಮೇನ್ ಥಿಂಗ್ ಆಗಿ ಡೆಲಿವರಿ ಆದಮೇಲೆ ಬೇಬಿಗೆ ಇಂಪಾರ್ಟೆಂಟ್ ನೀಡ್ಸ್ ಇರುತ್ತೆ, ಯಾವ್ಯಾವುದು ಅಂಶಗಳು ಬೇಕೇ ಬೇಕು ಅನ್ನೋದಿರುತ್ತೆ. ಅದನ್ನು ಮದರ್ ಆಗಿ ನಮ್ಮ ಮೈಂಡು ಅದನ್ನು ಅದರಲ್ಲಿ ಆ ಹಾಲಲ್ಲಿ ಅದು ಉತ್ಪತ್ತಿ ಆಗಿರುತ್ತೆ. ಸೊ ಅದು ಯೆಲ್ಲೋ ಕಲರ್ ಇರುತ್ತೆ, ಅಂಟು ಥರ ಇರುತ್ತೆ. ಸೊ ಅದು ಮೇಯ್ನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಏನಾದರೂ ಈಗ ಮನೇಲಿ ಯಾವುದಾದ್ರು ಒಂದು ಹಸು ಆಯಿತು ಅಥವಾ ಎಮ್ಮೆ ಆಯಿತು, ಕರು ಆಯಿತು ಅಂತ ಹೇಳಿದ್ರೆ ಆ ಗಿಣ್ಣ ಹಾಲು ಅಂತ ಕರೀತಾರೆ, ಗಟ್ಟಿ ಹಾಲು ಇರುತ್ತಲ್ವ, ಅದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಇರುತ್ತೆ ಅಂತೇಳಿ ಗಿಣ್ಣ ಮಾಡಿಕೊಂಡು ಕುಡಿತಾರೆ. ಅಂದರೆ ಅವು ಕೂಡ ಅದನ್ನು ತಿಂತೀವಿ, ಗಿಣ್ಣ ಮಾಡ್ಕೊಂಡು ತಿಂತೀವಿ. ಅದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಇರುತ್ತೆ, ತುಂಬ ಹೆಲ್ಪ್ಫುಲ್ ಇರುತ್ತೆ ಹೆಲ್ತ್ಗೆ ಅಂತೇಳಿ ತಿಂತೀವಲ್ವ. ಸೊ ಆ ರೀತಿಯಾಗಿ ಮದರ್ಸ್ದು ಫಸ್ಟ್ ಅವರ್ ಒಳಗಡೆ ಬರೋಂಥ ಹಾಲೇನಿದೆ ಅದು ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ಅದನ್ನು ಮರಿದೇನೆ ನೀವು ಕೊಡಬೇಕಾಗುತ್ತೆ. ಇನ್ ಕೇಸ್ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಏನಾದರೂ ಮದರ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಸಿಸ್ಟರ್ಸು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಸೊ ಅಂಥ ಟೈಮ್ನ ಬಿಟ್ಟು ನಾನು ಹೇಳ್ತಾ ಇರೋದು, ನ್ಯಾಚುರಲ್ ಆಗಿದ್ದೀರಾ, ಬೇಬಿ ಕೂಡ ಹೆಲ್ದಿ ಆಗಿದೆ, ನೀವು ಕೂಡ ಬೇಬಿ ಜೊತೆಗೆ ಹೆಲ್ದಿ ಆಗಿದ್ದೀರಾ, ನಿಮಗೆ ಬೇಬಿನ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಹೆಲ್ದಿ ವೆಯ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾಗ ಸೊ ನೆಕ್ಸ್ಟು ಬೇಬಿಗೆ ಫೀಡ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದಟ್ ಸೊ ನಾವೇನೇ ಅಂದರೆ ನಾರ್ಮಲ್ ಡೆಲಿವರಿ ಆಗಿರುತ್ತಲ್ವ, ಸೊ ನಾವೇನೇ ಎದ್ದು ನಾವು ವಾಕ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ವಿತಿನ್ 4 hours ಒಳಗಡೆ ನಾವು ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಏನಾಗ್ತಿದೆ ಪ್ರತಿಯೊಂದನ್ನು ಡಾಕ್ಟರ್ ಆಗಿರ್ಬೋದು ಅಥವಾ ಅಲ್ಲಿರೋ ನರ್ಸಸ್ ಆಗಿರ್ಬೋದು ಮಾನಿಟ್ ಮಾಡ್ತಾ ಇರ್ತಾರೆ. ಸೊ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಡಾಕ್ಟರ್ಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಇದಾಗಿತ್ತು ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾರ್ಮಲ್ ಡೆಲಿವರಿಯ ಬಗ್ಗೆ. ಸೊ ಇನ್ ಕೇಸ್ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಬಿಫೋರ್ ದ್ಯಾಟ್ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಎವ್ರಿ ಪ್ರೆಗ್ನೆನ್ಸಿ ಸೇಮ್ ಅಲ್ಲ. ಸೊ ನನ್ನ ಫ್ರೆಂಡು ನನ್ನ ಜೊತೆನೇ ಕನ್ಸೀವ್ ಆಗಿದ್ದು, ಅಂದರೆ ನಾನು ಕನ್ಸೀವ್ ಆಗಿದ್ದ ಟೈಮಲ್ಲಿ ಅವಳು ಕನ್ಸೀವ್ ಆಗಿದ್ದು. ಸೊ ಅವಳಿಗೆ ಹೆಂಗಾಯಿತು, ನನಗೂ ಅದೇ ಸಿಮ್ಟಮ್ಸ್ ಇದೆ, ನನಗೂ ನಾರ್ಮಲ್ ಆಗುತ್ತೆ ಅಥವಾ ನನಗೂ C-section ಆಗುತ್ತೆ, ಈ ಥರದ್ದೆಲ್ಲ ನೀವೇ ಯಾವುದು ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ಬಿಫೋರ್ ದಟ್ ಎನಿ ಸಿಚುವೇಷನಲ್ಲಿ ನೀವು ಏನೇ ಕ್ಲಿಯರ್ಗಾಗಿ ನೀವು ಕನ್ಕ್ಲೂಷನಿಗೆ ಬರೋದಕ್ಕೆ ಮುಂಚೆ ನಿಮ್ಮ ಪೀಡಿಯಾಟ್ರಿಕ್ಸ್ನ ನೀವು ಸಜೆಷನ್ ತೊಗೊಳೋದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಬೇಸಿಕ್ ಸ್ಟೆಪ್ಸ್ ಏನಿದೆ ಅದನ್ನೆಲ್ಲ ನೀವು ತಿಳ್ಕೊಂಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಹೋಪ್ ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಆ್ಯಂಡ್ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಇನ್ ಕೇಸ್ ಏನಾರು ತಪ್ಪಿದ್ರೆ ದಯವಿಟ್ಟು ನಾನು ತಿದ್ಕೊತೀನಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಯಾವುದ್ರ ಬಗ್ಗೆ ನಾನು ಮಾಡಬೇಕು ಅಂತ ನಿಮಗೇನಾದರೂ ನನ್ನಿಂದ ಏನಾದರೂ ಮಾಹಿತಿ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಬಾಯ್. ಲವ್ ಯು ಆಲ್.